ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಮತ್ತೆ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಲಾಸ್ ನೊಂದಿಗೆ ಭೇಟಿ ಆಗ್ತಾ ಇದೀವಿ. ಯಾವ್ದಂದ್ರೆ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ 2025 2025ನೇ ಸಾಲಿನ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಮುಕ್ತಾಯವಾಗಿದೆ. ಸೊ ಅದರಲ್ಲಿ ಪುರುಷರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ, ಮಹಿಳೆಯರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ, 4 ಗ್ರ್ಯಾಂಡ್ ಸ್ಲಾಮ್ಗಳು ಯಾವ್ಯಾವಿದಾವೆ, ಅದರಲ್ಲಿ ಅತ್ಯಂತ ಹೊಸ ಗ್ರ್ಯಾಂಡ್ ಸ್ಲಾಮ್ ಯಾವುದು, ಅತ್ಯಂತ ಹಳೇದು ಯಾವುದು, ಹಾರ್ಡ್ ಕೋರ್ಟ್ ಯಾವುದು, ಕ್ಲೇ ಕೋರ್ಟ್ ಯಾವುದು, ಹುಲ್ಲಿನ ಕೋರ್ಟ್ ಯಾವುದು ಅಂತಕ್ಕಂಥದ್ದು, ಮತ್ತು ವರ್ಷದಲ್ಲಿ ಮೊದಲು ಯಾವುದು ನಡೆಯುತ್ತೆ, ಕೊನೆಯದು ಯಾವುದು ನಡೆಯುತ್ತೆ ಅಂತಕ್ಕಂಥದ್ದು, ಮತ್ತು 2024ರಲ್ಲಿ ಎಲ್ಲಾ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಪುರುಷರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ, ಮಹಿಳೆಯರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ ಅಲ್ಲೇ ಇನ್ ಡೆಪ್ತ್ ಆಗಿ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳುವ ಸಂಭವನೀಯತೆ ಜಾಸ್ತಿ ಇದೆ. ಎಸ್, ಮೊದಲಿಗೆ ನಾವೇನ್ ನೋಡೋಣ, ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತಕ್ಕಂಥದ್ದು. ಫಸ್ಟ್ ನ್ಯೂಸ್ ಅಲ್ಲಿ ಯಾಕಿದೆ ಅಂದ್ರೆ 2025ರ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಮಹಿಳಾ ಸಿಂಗಲ್ಸ್ ನಲ್ಲಿ ಅಮೆರಿಕದ ಕೋಕೋ ಗಾಫ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಆಯ್ತಾ, 2025ನೇ ಸಾಲಿನ ಒಂದು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಆದ ಮೇಲೆ ನಡೆದಿರ್ತಕ್ಕಂಥದ್ದು ಫ್ರೆಂಚ್ ಓಪನ್ ಟೆನ್ನಿಸ್. ಅದರಲ್ಲಿ ಮಹಿಳೆಯರ ವಿಭಾಗದಲ್ಲಿ ಮಹಿಳೆಯರ ಒಂದು ವಿಭಾಗದಲ್ಲಿ ಸಿಂಗಲ್ಸ್ ನಲ್ಲಿ ಅಮೆರಿಕದ ಒಂದು ಮಹಿಳೆಯಾಗಿರ್ತಕ್ಕಂಥ ಕೋಕೋ ಗಾಫ್ ಅವರು ಏನಾಗಿದ್ರೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ, ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಏನಂತ ಕೇಳ್ತಾರ, 2025ನೇ ಸಾಲಿನ ಮಹಿಳಾ ಸಿಂಗಲ್ಸ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮದವರು ಯಾರು ಫ್ರೆಂಚ್ ಓಪನ್ ನಲ್ಲಿ ಅಂತ ಕೇಳಿದಾಗ ಕೋಕೋ ಗಾಫ್ ಅಂತ ಹೇಳಬೇಕು. ಇನ್ನ ಫೈನಲ್ ನಲ್ಲಿ ಅಗ್ರ ಶ್ರೇಯಾಂಕದ ಆಟಗಾರ್ತಿ ಅರೆನಾ ಸಬಲೆಂಕ್ ಅವರನ್ನ ಸೋಲಿಸಿ ಮೊದಲ ಬಾರಿಗೆ ಫ್ರೆಂಚ್ ಓಪನ್ ಸಿಂಗಲ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಇಟ್ ಇಸ್ ಅ ಫಸ್ಟ್ ಟೈಮ್ ಇನ್ ಹಿಸ್ ಲೈಫ್ ಕೋಕೋ ಗಾಫ್ ಒನ್ ದಿ ಫ್ರೆಂಚ್ ಓಪನ್ ಟೆನ್ನಿಸ್. ಅರ್ಥ, ಜೀವನದಲ್ಲಿ ಮೊದಲ ಬಾರಿಗೆ ಫ್ರೆಂಚ್ ಓಪನ್ ಅನ್ನ ಗೆದ್ದುಕೊಂಡಿದ್ರೆ ಯಾರು, ಕೋಕೋ ಗಾಫ್ ಅಂತಕ್ಕಂಥವ್ರು. ಅವ್ರು ಏನಂದ್ರೆ ಅವರು ಕೂಡ ಅಮೆರಿಕದ ಮಹಿಳೆಯಾಗಿದ್ದು ಕೋಕೋ ಗಾಫ್ ಅವ್ರು ಯಾರ ವಿರುದ್ಧ ಗೆದ್ದಿದ್ದಾರೆ ಅಂದ್ರೆ ಅರೆನಾ ಸಬಲೆಂಕಾ ಅವರ ವಿರುದ್ಧ ಗೆದ್ದುಕೊಂಡಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ, ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಕೆಲವೊಂದು ಬಾರಿ ಚಾಂಪಿಯನ್ ಕೇಳ್ತಾರ, ಅಥವಾ ಕೆಲವೊಂದು ಬಾರಿ ಡೈರೆಕ್ಟ್ ಆಗಿ ರನ್ನರ್ ಅಪ್ ಕೂಡ ಕೇಳಬಹುದು. ಸೊ ಆದ್ರಿಂದಾಗಿ ರನ್ನರ್ ಅಪ್ ಗೊತ್ತಿರಬೇಕು ಮತ್ತು ಚಾಂಪಿಯನ್ ಆದವರು ಕೂಡ ಗೊತ್ತಿರಬೇಕು, ಮತ್ತು ಯಾವ ದೇಶದವರು ಅಂತಕ್ಕಂಥದ್ದು ತಲೆಯಲ್ಲಿರಬೇಕು. ಇನ್ನ ಇದು ಅಮೆರಿಕ ಆಟಗಾರ್ತಿಗೆ 2ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. 2015ರಲ್ಲಿ ಸೆರೆನಾ ವಿಲಿಯಮ್ಸ್ ರೋಲ್ಯಾಂಡ್ ಗ್ಯಾರೋಸ್ ನಲ್ಲಿ ಗೆದ್ದ ನಂತರ ಈ ಸಾಧನೆಗೆ ಪಾತ್ರರಾದ ಅಮೆರಿಕದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಗಾಫ್ ಅವರದ್ದಾಗಿರ್ತಕ್ಕಂಥದ್ದು. ಇಟ್ ಈಸ್ ಅ ವಿಶೇಷತೆ ಅಥವಾ ಸ್ಪೆಷಲ್ ಪಾಯಿಂಟ್ ವಿಚ್ ಇಸ್ ರಿಲೇಟೆಡ್ ಟು ದಿಸ್ ಫ್ರೆಂಚ್ ಓಪನ್ ಟೆನ್ನಿಸ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ ಏನಂದ್ರೆ ಇದು ಅಮೆರಿಕದ ಆಟಗಾರ್ತಿಗೆ 2ನೇ ಒಂದು ಗ್ರ್ಯಾಂಡ್ ಸ್ಲಾಮ್. ಅವ್ರು ಗೆದ್ದಿದ್ದು ಸೆಕೆಂಡ್ ಗ್ರ್ಯಾಂಡ್ ಸ್ಲಾಮು. ಜೊತೆಗೆ ಇನ್ನೊಂದಂದ್ರೆ 2015ರಲ್ಲಿ ಸೆರೆನಾ ವಿಲಿಯಮ್ಸ್ ರೋಲ್ಯಾಂಡ್ ಒಂದು ಗ್ಯಾರೋಸ್ ನಲ್ಲಿ ಗೆದ್ದ ನಂತರ ಈ ಸಾಧನೆಗೆ ಪಾತ್ರರಾದ ಅಮೆರಿಕದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಯಾರು ಪಾತ್ರರಾಗಿದ್ದಾರೆ ಅಂದ್ರೆ ಕೋಕೋ ಗಾಫ್ ಅಂತಕ್ಕಂಥವ್ರು ಪಾತ್ರವಾಗಿರ್ತಕ್ಕಂಥದ್ದು. ಇನ್ನ 2023ರಲ್ಲಿ ತಮ್ಮ 19ನೇ ವಯಸ್ಸಿನಲ್ಲಿ US ಓಪನ್ ಗೆದ್ದಿದ್ದ ಕೋಕೋ ಗಾಫ್ 2ನೇ ಬಾರಿಗೆ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಜಯಿಸಿದ್ದಾರೆ. ಅದಕ್ಕೆ ಇವರು ಲಾಸ್ಟ್ ಟೈಮ್ ಗೆದ್ದಿದ್ದು 2023ರಲ್ಲಿ. ತಮಗೆ ಅವಾಗ ಎಷ್ಟಂದ್ರೆ 19 ವಯಸ್ಸಿತ್ತು ಯಾರಿಗೆ, ಕೋಕೋ ಗಾಫ್ ಅವರಿಗೆ. ಅವರು ಮೊದಲ ಒಂದು ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದು ಯಾವ್ದಂದ್ರೆ US ಓಪನ್. ಸೊ ಈಗ ಗೆದ್ದುಕೊಂಡಿರೋದು ಯಾವ್ದಂದ್ರೆ ಫ್ರೆಂಚ್ ಓಪನ್ ಅಂತಕ್ಕಂಥದ್ದು. ಗೆದ್ದಿದ್ದು ಫ್ರೆಂಚ್ ಓಪನ್. ಅವ್ರು ಮೊದಲು ಗೆದ್ದಿದ್ದು US ಓಪನ್ ಎಷ್ಟರಲ್ಲಿ 2023ರಲ್ಲಿ. ಒಟ್ಟಾರೆಯಾಗಿ 2 ಒಂದು ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಂತಾಗಿದೆ. ಒಂದು US ಓಪನ್, ಇನ್ನೊಂದು ಗ್ರ್ಯಾಂಡ್ ಸ್ಲಾಮ್ ಓಪನ್. ಯಾರು ಗೆದ್ದಂತಾಗಿದೆ, ಕೋಕೋ ಗಾಫ್ ಅವರು. ಫ್ರೆಂಚ್ ಓಪನ್ ಗೆದ್ದ ಕೋಕೋ ಗಾಫ್ 25 ಕೋಟಿ ರು ಮತ್ತು ರನ್ನರ್ ಅಪ್ ಗೆ ಸಬಲೆಂಕಾ ಅವರಿಗೆ 12.5 ಕೋಟಿಯನ್ನ ನೀಡಲಾಗುತ್ತೆ. ಗೊತ್ತಿರಬೇಕು, ಇದನ್ನು ಕೂಡ ಪ್ರಶಸ್ತಿ ಮೊತ್ತನು ಕೂಡ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಪ್ರಶಸ್ತಿ ಮೊತ್ತ ಚಾಂಪಿಯನರಿಗೆ ಎಷ್ಟು ನೀಡುತ್ತೆ, 25 ಕೋಟಿ ರೂಪಾಯಿಗಳನ್ನ ನೀಡಲಾಗುತ್ತೆ. ಆಯ್ತಾ. ಇನ್ನು ತದನಂತರದಲ್ಲಿ ರನ್ನರ್ ಅಪ್ ಆದವರಿಗೆ 12.5 ಕ್ರೋರ್ ರುಪೀಸ್ ಗಳನ್ನ ನೀಡಲಾಗುತ್ತೆ. ಆಯ್ತಾ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್. ಹಾಗಾದ್ರೆ ಇದು ಮಹಿಳೆಯರ ಬಗ್ಗೆ ನಾವು ನೋಡಿದೀವಿ. ಇನ್ನ ಪುರುಷರ ಸಿಂಗಲ್ಸ್ ನಲ್ಲಿ ಯಾರು ಗೆದ್ದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಫ್ರೆಂಚ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ನ ಒಂದು ಪುರುಷರ ಸಿಂಗಲ್ಸ್ ನಲ್ಲಿ ಕಾರ್ಲಸ್ ಅಲ್ಕರಾಜ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಫ್ರೆಂಚ್ ಓಪನ್ ಟೆನ್ನಿಸ್ ಪುರುಷರ ವಿಭಾಗದಲ್ಲಿ ಕಾರ್ಲಸ್ ಅಲ್ಕರಾಜ್ ಗೆದ್ರೆ, ಮಹಿಳೆಯರ ವಿಭಾಗದಲ್ಲಿ ಕೋಕೋ ಗಾಫ್ ಅವರು ಗೆದ್ದುಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಕಾರ್ಲೋಸ್ ಅಲ್ಕರಾಜ್ ಅವರು ಯಾರ ವಿರುದ್ಧವಾಗಿ ಗೆದ್ದಿದ್ದಾರೆ ಅರ್ಥಾಯ್ತಾ. ಫೈನಲ್ ನಲ್ಲಿ ಯಾರ್ಯಾರಂದ್ರೆ ಯಾನಿಕ್ ಸಿನ್ನರ್ ಮತ್ತು ಕಾರ್ಲೋಸ್ ಅಲ್ಕರಾಜ್ ಮಧ್ಯದಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ನಡೆದಿತ್ತು. ಕಾರ್ಲೋಸ್ ಅಲ್ಕರಾಜ್ ಅವರು ಈ ಒಂದು ಯಾನಿಕ್ ಸಿನ್ನರ್ ಅವರನ್ನ ಸೋಲಿಸಿ ಚಾಂಪಿಯನ್ ಆಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ರನ್ನರ್ ಅಪ್ ಆದವರು ಕೂಡ ಗೊತ್ತಿರಬೇಕು
ಆನಿಕ್ ಸಿನ್ನರ್ ರನ್ನರ್ ಅಪ್, ಚಾಂಪಿಯನ್ ಆದವರು ಕಾರ್ಲೋಸ್ ಅಲ್ಕರಾಜ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? ಎಸ್ ನೋಡಿ, ಗ್ರ್ಯಾಂಡ್ ಸ್ಲಾಮ್ಗಳ ಒಂದು ವಿಶೇಷತೆಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಅರ್ಥ ಈ ಒಂದು ಚಾರ್ಟ್ ನೀವು ತಲೆಯಲ್ಲಿ ಪಕ್ಕ ಇರಲೇಬೇಕು. ಯಾಕಂದ್ರೆ ಸುಮಾರು ಬಾರಿ ನಿಮ್ಮ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆನ ಕೇಳಿದಾರೆ. ವಿಂಬಲ್ಡನ್ ಅಂತಕ್ಕಂಥದ್ದು ಇದನ್ನು ಕೂಡ ಒಂದು ನಾಲ್ಕು ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಒಂದು. ಇದು ಪ್ರಾರಂಭವಾಗೋದು 1877ರಲ್ಲಿ. ಇದರ ಒಂದು ವಿಶೇಷತೆ ಏನಂದ್ರೆ ಇದೊಂದು ಹುಲ್ಲಿನ ಕೋಟ್ ಆಗಿರ್ತಕ್ಕಂಥದ್ದು. ಆಯ್ತಾ? ಇದು ಹುಲ್ಲಿನ ಕೋಟು. ಇನ್ನು US ಓಪನ್ ಸ್ಟಾರ್ಟ್ ಆಗೋದು 1881ರಂದು. ಇದು ಯಾವುದಂದ್ರೆ ಹಾರ್ಡ್ ಕೋಟ್ ಆಗಿದೆ. ತದನಂತರದಲ್ಲಿ ಫ್ರೆಂಚ್ ಓಪನ್ ಅಂತಕ್ಕಂಥದ್ದು ಕ್ಲೇ ಕೋಟ್ ಆಗಿದೆ. ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಹಾರ್ಡ್ ಕೋಟ್ ಆಗಿದೆ. ಆಯ್ತಾ? ಇನ್ನು ಫ್ರೆಂಚ್ ಓಪನ್ ಸ್ಟಾರ್ಟ್ ಆಗೋದು 1891, ಆಸ್ಟ್ರೇಲಿಯಾ ಓಪನ್ ಸ್ಟಾರ್ಟ್ ಆಗೋದು 1905ರಂದು. ಸೊ 4 ಗ್ರ್ಯಾಂಡ್ ಸ್ಲಾಮ್ಗಳನ್ನ ನಾವು ನಾಲ್ಕು ಗ್ರ್ಯಾಂಡ್ ಸ್ಲಾಮ್ಗಳನ್ನ ನ್ಯೂಯೆಸ್ಟ್ ಟು ಓಲ್ಡೆಸ್ಟ್ ಅನ್ನ ಅರೇಂಜ್ ಮಾಡಿದ್ರೆ ಯಾವ್ದು ಬರುತ್ತೆ? ಮೊದಲು ನ್ಯೂಯೆಸ್ಟ್ ಅಂದ್ರೆ ಆಸ್ಟ್ರೇಲಿಯಾ ಬರುತ್ತೆ. ಆಸ್ಟ್ರೇಲಿಯಾ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಫ್ರೆಂಚ್ ಬರುತ್ತೆ. ಅರ್ಥ ಆಯ್ತಾ? ಫ್ರೆಂಚ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? USA ಬರುತ್ತೆ. USA ಆದ್ಮೇಲೆ ಯಾವ್ದು ಬರುತ್ತೆ? ನೆಕ್ಸ್ಟ್ ವಿಂಬಲ್ಡನ್ ಅಂತಕ್ಕಂಥದ್ದು ಬರುತ್ತೆ. ಅರ್ಥ ಆಯ್ತಾ? ವಿಂಬಲ್ಡನ್ ಒಟ್ಟಾರೆಯಾಗಿ ಇದೇನಂದ್ರೆ ಹೊಸದು ಆಸ್ಟ್ರೇಲಿಯಾ ಅಂತಕ್ಕಂಥದ್ದು. ಅತ್ಯಂತ ಹಳೇದು ಯಾವ್ದಂದ್ರೆ ವಿಂಬಲ್ಡನ್ ಅಂತಕ್ಕಂಥದ್ದು. ಹಾಗಾದ್ರೆ ಇದರಲ್ಲಿ ಹಾರ್ಡ್ ಕೋಟ್ ಇರ್ತಕ್ಕಂಥವು ಯಾವಂದ್ರೆ 2 ಹಾರ್ಡ್ ಕೋಟ್, ಒಂದು ಆಸ್ಟ್ರೇಲಿಯಾ, ಒಂದು USA ಅಂತಕ್ಕಂಥದ್ದು ಏನಂದ್ರೆ ಇದೊಂದು ಹಾರ್ಡ್ ಕೋಟ್ ಆಗಿರ್ತಕ್ಕಂಥದ್ದು. ಇನ್ನು ತದನಂತರದಲ್ಲಿ ವಿಂಬಲ್ಡನ್ ಅಂತಕ್ಕಂಥದ್ದು ಇದು ಹುಲ್ಲಿನ ಕೋಟು. ಆಯ್ತಾ? ಹುಲ್ಲಿನ ಕೋಟ್ ಇದೊಂದು. ಇನ್ನ ಫ್ರೆಂಚ್ ಅಂತಕ್ಕಂಥದ್ದು ಇದೊಂದು ಕ್ಲೇ ಕೋಟ್. ಆಯ್ತಾ? ಅಂದ್ರೆ ಇವು ಕ್ಲೇ ಕೋಟು, ಹಾರ್ಡ್ ಕೋಟು, ಹುಲ್ಲಿನ ಕೋಟ್ ಅಂದ್ರೆ ದ ಪ್ಲೇಸ್ ವೇರ್ ವಿಚ್ ಯಾವ ಒಂದು ಗ್ರೌಂಡ್ ಅಲ್ಲಿ ನಡೀತಾ ಇದೆ ಅಂತ ಅರ್ಥ. ಯಾವ ಗ್ರೌಂಡ್ ಅಲ್ಲಿ ನಡೀತಾ ಇದೆ, ಯಾವ ತರದ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಇಂಡಿಕೇಟ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ ಇವೆಲ್ಲ ನೀವು ನ್ಯೂಯೆಸ್ಟ್ ಓಲ್ಡೆಸ್ಟ್ ಆಯ್ತು. ಹಾಗಾದ್ರೆ ವರ್ಷದಲ್ಲಿ ಮೊದಲು ಯಾವ್ದು ನಡೆಯುತ್ತೆ? ಆಯ್ತಾ? ಇಯರ್ಲಿ, ಪ್ರತಿ ವರ್ಷ ಇವನ್ನ ಎಲ್ಲ ನಡೀತಾವ. ಸೊ 4 ಒಂದು ಗ್ರ್ಯಾಂಡ್ ಸ್ಲಾಮ್ಗಳು ಇಯರ್ಲಿ ನಡೀತಾವ. ಸೊ ಇಯರ್ಲಿಯಲ್ಲಿ ಮೊದಲು ಯಾವ್ದು ನಡೆಯುತ್ತೆ ಅಂದ್ರೆ ಆಸ್ಟ್ರೇಲಿಯಾ ನಡೆಯುತ್ತೆ. ಆಸ್ಟ್ರೇಲಿಯಾ ಆದ್ಮೇಲೆ ಫ್ರೆಂಚ್ ನಡೆಯುತ್ತೆ. ಫ್ರೆಂಚ್ ಆದ್ಮೇಲೆ ವಿಂಬಲ್ಡನ್ ನಡೆಯುತ್ತೆ. ವಿಂಬಲ್ಡನ್ ಆದ್ಮೇಲೆ US ನಡೆಯುತ್ತೆ. ಆಯ್ತಾ? ನಿಮಗೆ ಇಯರ್ಲಿ ಅಂದ್ರೆ ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ ನಡೀತಾವ. ಮೊದಲು ಯಾವ್ದು ನಡೆಯುತ್ತೆ, ಅದಾದ್ಮೇಲೆ ಯಾವ್ದು ನಡೆಯುತ್ತೆ ಏನಾದ್ರು ಅರೇಂಜ್ಮೆಂಟ್ ಕೇಳಿದ್ರೆ ನೋಡಿ, ಜಸ್ಟ್ ಆಸ್ಟ್ರೇಲಿಯಾ, ಫ್ರೆಂಚು, USA, ವಿಂಬಲ್ಡನ್, ದಿಸ್ ಇಸ್ ಅರೇಂಜ್ಮೆಂಟ್ ಫ್ರಮ್ ನ್ಯೂಯೆಸ್ಟ್ ಟು ಓಲ್ಡೆಸ್ಟ್, ಒರಿಜಿನ್ ಆಧಾರದ ಮೇಲೆ. ಇನ್ನು ಇಯರ್ಲಿ ನಡೆಯೋದು ಆಧಾರದ ಮೇಲೆ ಏನ್ ಮಾಡ್ಬೇಕು? ಜಸ್ಟ್ ಇವೆರಡನ್ನ ಎಕ್ಸ್ಚೇಂಜ್ ಮಾಡ್ಬಿಡ್ಬೇಕು. ಅರ್ಥಾಯ್ತಾ? ಸೇಮ್ ಪ್ಯಾಟರ್ನ್ ಉಳಿಯುತ್ತೆ. ಅರ್ಥಾಯ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ ಪ್ರಶ್ನೆ. ಅದಕ್ಕೆ ನಿಮ್ಗೆ ನಾನು ಏನ್ ಮಾಡ್ತಾ ಇದೀನಿ, ಪದೇ ಮೇಲೆ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದೀನಿ. ವೆರಿ ಇಂಪಾರ್ಟೆಂಟ್. ಇನ್ನ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮು ಈಗಾಗಲೇ ಹೇಳಿದೀನಿ ಯಾವ್ದಂದ್ರೆ ವಿಂಬಲ್ಡನ್ ಅಂತಕ್ಕಂಥದ್ದು. ಇನ್ನು ಅತ್ಯಂತ ಹೊಸ ಗ್ರ್ಯಾಂಡ್ ಸ್ಲಾಮ್ ಯಾವ್ದಂದ್ರೆ ಆಸ್ಟ್ರೇಲಿಯಾ ಓಪನ್ ಅಂತಕ್ಕಂಥದ್ದು ಅತ್ಯಂತ ಹೊಸ ಗ್ರ್ಯಾಂಡ್ ಸ್ಲಾಮು. ಇನ್ನು ನ್ಯೂಯೆಸ್ಟ್ ಓಲ್ಡೆಸ್ಟ್, ಹೊಸದಿಂದ ಹಳೆದವರೆಗೆ ನಾವು ಏನಾದರೂ ಅರೇಂಜ್ಮೆಂಟ್ ಮಾಡಿದ್ರೆ ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ ಆಸ್ಟ್ರೇಲಿಯಾ ಓಪನ್ ಅಂತಕ್ಕಂಥದ್ದು 1905ರಲ್ಲಿ ಇದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಇನ್ನು ತದನಂತರದಲ್ಲಿ ಫ್ರೆಂಚ್ ಓಪನ್ ಅಂತಕ್ಕಂಥದ್ದು 1891ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಇನ್ನು USA ಓಪನ್ 1881ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ವಿಂಬಲ್ಡನ್ ಅಂತಕ್ಕಂಥದ್ದು 1877ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ದಿಸ್ ಈಸ್ ನ್ಯೂಯೆಸ್ಟ್ ಓಲ್ಡೆಸ್ಟ್ ಅರೇಂಜ್ಮೆಂಟ್. ಅಥವಾ ನಿಮಗೆ ಕೆಲವೊಂದು ಬಾರಿ ಓಲ್ಡೆಸ್ಟ್ ಟು ನ್ಯೂಯೆಸ್ಟ್ ಅರೇಂಜ್ಮೆಂಟ್ ಕೇಳಬಹುದು, ಅಥವಾ ಡೈರೆಕ್ಟ್ ಆಗಿ ಹೊಸದು ಯಾವುದು, ಹಳೇದು ಯಾವುದು ಅಂತ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು. ಅರ್ಥ ಆಯ್ತಾ? ಇನ್ನು ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಇದು ಹಾರ್ಡ್ ಕೋಟು, USA ಅಂತಕ್ಕಂಥದ್ದು ಹಾರ್ಡ್ ಕೋಟು, ಇನ್ನು ಫ್ರೆಂಚ್ ಅಂತಕ್ಕಂಥದ್ದು ಇದು ಕ್ಲೇ ಕೋಟು, ಇನ್ನು ವಿಂಬಲ್ಡನ್ ಅಂತಕ್ಕಂಥದ್ದು ಇದು ಹುಲ್ಲಿನ ಕೋರ್ಟು. ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ಇನ್ನ ದ 4 ಇಯರ್ಲಿ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಮೆಂಟ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಅರ್ಥ ಆಯ್ತಾ? ವರ್ಷದಲ್ಲಿ 4 ನಡೀತಾವ. ಆ 4 ಒಂದಾದ್ಮೇಲೆ ಯಾವ್ಯಾವ ನಡೀತಾವ ಅಂತ ಅರೇಂಜ್ಮೆಂಟ್ ಮಾಡಿದಾಗ ಮೊದಲು ಯಾವ್ದಂದ್ರೆ ಆಸ್ಟ್ರೇಲಿಯಾ ನಡೆಯುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ ಜನವರಿ ತಿಂಗಳಲ್ಲಿ ನಡೆಯುತ್ತೆ. ಫ್ರೆಂಚ್ ಅಂತಕ್ಕಂಥದ್ದು ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆಯುತ್ತೆ. ಫ್ರೆಂಚ್ ಆದ್ಮೇಲೆ ವಿಂಬಲ್ಡನ್ ನಡೆಯುತ್ತೆ. ವಿಂಬಲ್ಡನ್ ಆದ್ಮೇಲೆ USA ನಡೆಯುತ್ತೆ. ಇದು ವರ್ಷದಲ್ಲಿ ನಡೆಯುವ ಒಂದು ಕ್ರೊನಾಲಜಿಕಲ್ ಆರ್ಡರ್ 4 ಗ್ರ್ಯಾಂಡ್ ಸ್ಲಾಮ್ಸ್. ಅರ್ಥ ಆಯ್ತಾ? ಆಸ್ಟ್ರೇಲಿಯಾ ಮುಗಿದು ಹೋಗಿದೆ. ಫ್ರೆಂಚು ಕೂಡ ಏನಾಗಿದೆ ಅಂದ್ರೆ ಈಗ ಮುಗಿದು ಹೋಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಡೆಯೋದು ವಿಂಬಲ್ಡನ್ ಆದ್ಮೇಲೆ USA ಓಪನ್ ನಡೆಯುತ್ತೆ. ಇದು ಇಲ್ಲಿವರೆಗೆ ನಾನು ಹೇಳಿರ್ತಕ್ಕಂಥ ಮಾಹಿತಿ. ಹಾಗಾದ್ರೆ ಈ ಒಂದು 2024ನೇ ಸಾಲಿನಲ್ಲಿ ಎಲ್ಲವನ್ನ ಯಾರ್ಯಾರು ಗೆದ್ದಿದ್ದಾರೆ? ಆಸ್ಟ್ರೇಲಿಯಾ ಓಪನ್ ಪುರುಷರಲ್ಲಿ ಯಾರು ಗೆದ್ದಿದ್ದಾರೆ, ಮಹಿಳೆಯರು ಯಾರು ಗೆದ್ದಿದ್ದಾರೆ? ಫ್ರೆಂಚ್ ಓಪನ್ ಪುರುಷರಲ್ಲಿ ಯಾರು, ಮಹಿಳೆಯರಲ್ಲಿ ಯಾರು? ವಿಂಬಲ್ಡನ್ ಪುರುಷರ ವಿಭಾಗದಲ್ಲಿ ಯಾರು, ಮಹಿಳೆಯರ ವಿಭಾಗದಲ್ಲಿ ಯಾರು? US ಓಪನ್ ಮಹಿಳೆಯರ ವಿಭಾಗದಲ್ಲಿ ಯಾರು, ಪುರುಷರ ವಿಭಾಗದಲ್ಲಿ ಯಾರು ಅಂತಕ್ಕಂಥದ್ದು ಸ್ವಲ್ಪ ನಾವೇನ್ ಮಾಡೋಣ ನೋಡ್ಕೊಳ್ಳೋಣ. ಅರ್ಥ ಆಯ್ತಾ?
ಆಸ್ಟ್ರೇಲಿಯಾ ಓಪನ್ ನೋಡಿ 2024ನೇ ಸಾಲಿನಲ್ಲಿ ಆಸ್ಟ್ರೇಲಿಯಾ ಓಪನ್ 2024 ನೋಡ್ತಾ ಬಂದಾಗ ಪುರುಷರ ವಿಭಾಗ ಜಾನಿಕ್ ಸಿನ್ನರ್ ಅಂತಕ್ಕಂಥವ್ರು ಅಥವಾ ಯಾನಿಕ್ ಸಿನ್ನರ್ ಅಂತಕ್ಕಂಥವ್ರು ಗೆದ್ದುಕೊಂಡಿದ್ರು. ಯಾನಿಕ್ ಸಿನ್ನರ್ ಅಥವಾ ಜಾನಿಕ್ ಸಿನ್ನರ್. ಇನ್ನು ಮಹಿಳೆಯರ ವಿಭಾಗದಲ್ಲಿ ಅರೆನಾ ಸಬಲೆಂಕಾ ಅವರು ಗೆದ್ದಿದ್ರು ಆಸ್ಟ್ರೇಲಿಯಾ ಓಪನ್. ಇನ್ನು ಫ್ರೆಂಚ್ ಓಪನ್ ಯಾರು ಗೆದ್ದಿದ್ರು 2024ನೇ ಸಾಲಿಂದು ಪುರುಷರ ವಿಭಾಗದಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅಂತಕ್ಕಂಥವ್ರು. ಕಾರ್ಲೋಸ್ ಅಲ್ಕರಾಜ್ ನೋಡಿ 2024ರಲ್ಲೂ ಕೂಡ ಅವರೇ ವಿನ್ನರ್ ಆಗಿದ್ರು. ಈ ಬಾರಿನೂ ಕೂಡ ಅವರೇ ವಿನ್ನರ್ ಆಗಿದ್ರು. 2025ನೇ ಸಾಲಿನ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಾಮೆಂಟ್ನ ಪುರುಷರ ವಿಭಾಗದಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರೇ ಗೆದ್ದಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಇಗಾ ಸ್ವಿಟೆಕ್ ಗೆದ್ದಿದ್ರು 2024ರಲ್ಲಿ. ಈ ಬಾರಿ ಕೊಕೊ ಗಾಫ್ ಅವರು ಗೆದ್ದುಕೊಂಡಿದ್ದಾರೆ. ಇನ್ನು ವಿಂಬಲ್ಡನ್ 2024ರಲ್ಲಿ ನೋಡ್ತಾ ಬಂದಾಗ ಪುರುಷರ ವಿಭಾಗದಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರು ಗೆದ್ದಿದ್ರು ವಿಂಬಲ್ಡನ್ ಕೂಡ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಬಾರ್ಬರೋಸ್ ಕ್ರಿಜಿಸ್ಕೋವಾ ಅಂತಕ್ಕಂಥವ್ರು ಗೆದ್ದಿದ್ರು. ಬಾರ್ಬರೋಸ್ ಕ್ರಿಜಿಸ್ಕೋವಾ ಅಂತಕ್ಕಂಥವ್ರು ಗೆದ್ದುಕೊಂಡಿದ್ರು. USA ಓಪನ್ 2024ರಲ್ಲಿ ಪುರುಷರ ವಿಭಾಗದಲ್ಲಿ ಜಾನಿಕ್ ಸಿನ್ನರ್ ಅವರು ಗೆದ್ದುಕೊಂಡಿದ್ರು. ಮಹಿಳೆಯರ ವಿಭಾಗದಲ್ಲಿ ಅರೆನಾ ಸಬಲೆಂಕಾ ಅವರು ಗೆದ್ದುಕೊಂಡಿರ್ತಕ್ಕಂಥದ್ದು. ದಿಸ್ ಈಸ್ ಅಬೌಟ್ 2024ರಲ್ಲಿ ಒಂದು ಮಹಿಳೆಯರ ವಿಭಾಗದಲ್ಲಿ ಮತ್ತು ಸಿಂಗಲ್ಸ್ ಮಹಿಳೆಯರ ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಸಿಂಗಲ್ಸ್ 4 ಗ್ರ್ಯಾಂಡ್ ಸ್ಲಾಮ್ ಗೆದ್ದವರು ಯಾರ್ಯಾರು ಅಂತಕ್ಕಂಥದ್ದು ಮಾಹಿತಿಯನ್ನ ನೀಡಿದ್ದೀನಿ. ದಿಸ್ ಇಸ್ ಹೌ ಅಬೌಟ್ 4 ಗ್ರ್ಯಾಂಡ್ ಸ್ಲಾಮ್ಸು. ಇದ್ರ ಮೇಲೇನೆ ಪ್ರಶ್ನೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅರ್ಥ ಆಯ್ತಾ. ಇನ್ನು ವಿಂಬಲ್ಡನ್ ಮತ್ತು USA ಆದ್ಮೇಲೆ ಅವುಗಳ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಅಪ್ಡೇಟ್ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.